ಇವತ್ತು ನಮ್ಮ ಮಾಜಿ ಸಂಸದರಾದ ಅವರು ಟಿ ಶ್ರೀನಿವಾಸರವರ ವಿಜಯೋತ್ಸವದ ಆಚರಣೆ ಜೊತೆಗೆ ನಾನು ಕೂಡ ಮನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲರೂ ಕೂಡ ಸೇರಿ ಕಳೆದ ಬಾರಿ ಈ ಬಾರಿ 1.5 ಲಕ್ಷ ಮತಗಳನ್ನು ಹೆಚ್ಚಿಸಿದ್ದೀರಾ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಹೇಳಬೇಕು. ಅಭಿನಂದನಾ ಸಮಾರಂಭಕ್ಕೆ ನಾವು ಕೂಡ ಬರ್ತಿದ್ದೇವೆ. ಆತ್ಮೀಯವಾಗಿ ಅವರು ಕೂಡ ಬರಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಬೆಳೆಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಅಭಿನಂದನೆಗಳಲ್ಲಿ ಬಂದಿದ್ದಾರೆ. ಅವರ ಅಭಿನಂದನೆ ಕೂಡ ನೋಡಿ. ಇವತ್ತು ಬೇವುಗಲ್ಲದ ವಾತಾವರಣ. ಒಂದು ಕಡೆ ಯಡಿಯೂರಪ್ಪನವರು ಬೇರೆ ವೃತ್ತಿನಲ್ಲಿದ್ದಾರೆ. ಮನುಷ್ಯನ ಜೀವನ ಸಹಿ ಮತ್ತು ಸಹಿ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ಮನುಷ್ಯನ ಧರ್ಮ. ಅದು ಕೂಡ ಯಡಿಯೂರಪ್ಪನವರು ಸೋತು ಕೂಡ ಅವರು ಗೆಲುವಿನ ರಘುಮುಖದಿಂದ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರುಗಳು ಎಲ್ಲ ಮುಖಂಡರುಗಳು ಕೂಡ ಒಟ್ಟುಗೂಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತೇಳಿ ಬಹಳಷ್ಟು ಹೋರಾಟ ಮಾಡಿ ಮತದಾರರ ಮನಸ್ಸನ್ನ ಗೆಲ್ಲದಲ್ಲಿ ವಿಫಲವಾಗಿದ್ದಾರೆ. ಮತ್ತು ಚಂದ್ರಪ್ಪನವರು ಅದೆಲ್ಲ ಭಾವಿಸಬಾರ್ದು, ಸೋಲೆ ಗೆಲುವಿನ ಬೆಟ್ಟಲು ಅಂತೇಳಿ ಭಾವಿಸಿ ನಾವೆಲ್ಲರೂ ಕೂಡ ಸೋಲರು ಕೂಡ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಹಿಂದೆ ಯಾವ ರೀತಿ ತಾವು ಇಲ್ಲಿ ಸ್ವಾತಂತ್ರ್ಯ ಕಾಲದಲ್ಲಿ ಅದೇ ರೀತಿ ಇನ್ನು ಹೆಚ್ಚಿನ ಒಳ್ಳೆ ಅಭಿಪ್ರಾಯಗಳು ನಿಮ್ಮನ್ನ ಗೌರವಿಸಿರ್ತಕ್ಕಂಥ ಆಶಾಭಾವನೆಯನ್ನು ಹೇಳಿ ಇವತ್ತು ಈ ಸೋಲಿನ ಹೊಣೆಯನ್ನು ನಾವೆಲ್ಲರೂ ಕೂಡ ಹೊಂದಿದ್ದೀವಿ. ನಾವೆಲ್ಲರೂ ಕೂಡ ಚಂದ್ರಪ್ಪ ಅವರೇ ಗೆದ್ದಿದ್ದಾರೆ ಅಂತಕ್ಕಂಥ ಭಾವನೆಯಾಗಿದ್ವಿ, ಸಂತೋಷವಾಗಿದ್ವಿ. ಆದ್ರೆ ಫಲಿತಾಂಶ ಹೊರಬಿದ್ದಾಗಲೇ ಗೊತ್ತಾಗಿತ್ತು ನಾವು ಪರಾಜಿತವಾಗಿದ್ವಿ ಅಂತೇಳಿ. ಇವತ್ತು ಜನತೆಯ ನ್ಯಾಯ ತೀರ್ಮಾನ ನಾವು ಅದನ್ನ ಸ್ವಾಗತಿಸಬೇಕು, ಗೌರವಿಸಬೇಕು. ಅದನ್ನ ಹೊರ ಒತ್ತುಗಟ್ಟಿದ್ದೀವಿ. ಮುಂದಿನ ತೀರ್ಮಾನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿಯುತವಾದ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಎಲ್ಲರೂ ಕೂಡ ಮುಂಬರುವ ಎಲ್ಲ ಚುನಾವಣೆಗಳು ಕೂಡ ಹೆಚ್ಚಿನ ಸಹಕಾರಿಗಳಾಗಿ ಪಕ್ಷವನ್ನ ಗೆಲ್ಲುವಂತ ತೆಗೆದುಕೊಳ್ಳೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ, ಮಾನ್ಯ ಚಂದ್ರಪ್ಪ ಯಾವುದೇ ರೀತಿ ಭಿನ್ನಾಭಿಪ್ರಾಯವನ್ನು ಹೊಂದಿಲ್ಲ. ಅವರು ಹಿಂದೆ ಯಾವ ರೀತಿ ಇದ್ರೆ ಈಗ ಅದೇ ರೀತಿ ಮುಂದುವರಿತಾರೆ. ಅವರು ನಮ್ಮ ತಾಲೂಕಿನ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಟ್ಕೋಬಾರ್ದು. ಎಲ್ಲ ಕಾರ್ಯಕರ್ತರು ಕೂಡ ಸಂಘಟಿತರಾಗಿ ಸಂಘಟನೆಯಿಂದ ಕೆಲಸ ಮಾಡಿದ್ವಿ. ಅದು ಅನಿರೀಕ್ಷಿತವಾಗಿ ಬಂದಂತ ಈ ಸೋಲನ್ನು ಅನುಭವಿಸತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಕಷ್ಟ ಆಗಿದೆ. ಆದರೂ ಕೂಡ ಜನತೆ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಗೌರವಿಸಲೇಬೇಕು, ಸ್ವಾಗತಿಸಲೇಬೇಕು. ಸಂದರ್ಭದಲ್ಲಿ ಚಂದ್ರಪ್ಪನವರಿಗೆ ನಮ್ಮ ತಾಲೂಕಿನ ಜನ ಸಹಕಾರ ನೀಡಿದ್ದಕ್ಕಾಗಿ ತಾಲೂಕಿನ ಮತದಾರರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಪಕ್ಷದ ಪರವಾಗಿ, ನಮ್ಮ ವೈಯಕ್ತಿಕವಾಗಿ, ನಮ್ಮೆಲ್ಲ ಮುಖಂಡರ ಪರವಾಗಿ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಹೇಳಿ ಚಂದ್ರಪ್ಪನವರು ಕೂಡ ಮಾತನಾಡ್ತಾರೆ. ನಂತರ ನಮ್ಮ ಗೆಲುವಿನ ಸಿಹಿ ಸುದ್ದಿಯನ್ನು ಹಂಚೋಣ ಅಂತ ಹೇಳಿ ಅವರು ಕೂಡ ತತ್ವವಿಕ್ರಯ ಕಲ್ಪಿಸಬಾರ್ದು ಅಂತ ಹೇಳಿ ಚಂದ್ರಪ್ಪನವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ತಮ್ಮೆಲ್ಲರನ್ನು ಉದ್ದೇಶಿಸಿ ಶ್ರೀಯುತ ಚಂದ್ರಪ್ಪನವರು ಅಲ್ಪ ಬದಲಾವಣೆ. ಈಗ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾತನಾಡಿದರು.